ರೆಡಿ ಆಗಿದೆ ಆ ಜರ್ನಿ. ಫಸ್ಟ್ ಆಫ್ ಆಲ್ ಎಲ್ಲ ಮಾಧ್ಯಮ ಮಿತ್ರರಿಗೆ, ಎಲ್ಲ ಸ್ನೇಹಿತರಿಗೆ, ಎಲ್ಲ ಟೆಕ್ನಿಷಿಯನ್ಸಿಗೆ ನನ್ನ ಹೃದಯಪೂರ್ವಕ ನಮಸ್ಕಾರಗಳು, ವಂದನೆಗಳು, ಸ್ವಾಗತ ಎಲ್ರಿಗೂ. ಮೇಡಮ್ ಅವ್ರು ನನ್ನ ಸ್ವಾಗತ ಕೋರಿದ್ರು. ಮೇಡಮ್ ನನ್ನ ಸಿನಿಮಾ, ಸೊ ಈಗ ವೇದಿಕೆ ಮೇಲೆ ಬಂದು ನಾನು ಮತ್ತೊಮ್ಮೆ ಎಲ್ರಿಗೂ ಸ್ವಾಗತನ ಕೋರ್ತಾ ಇದ್ದೀನಿ. ರಾಧೆಯ ಈ ಸಿನಿಮಾ ನನ್ನ ಸಿನಿ ಜರ್ನಿನಲ್ಲಿ ಅಫ್ಕೋರ್ಸ್ ನೀವು ಹೇಳಿದಾಗೆ ಇಷ್ಟೊಂದು ಸಿನಿಮಾಗಳು ಮಾಡಿದ್ದೀನಿ. ಅದರಲ್ಲಿ ತುಂಬಾ ಒಂದು ಸಪ್ರೇಟ್ ಜಾಗ ಇದೆ ಈ ಸಿನಿಮಾಗೆ. ಆ ಥರದ್ದೊಂದು ಕ್ಯಾರೆಕ್ಟರ್ನಲ್ಲಿ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಫಸ್ಟ್ ಆಫ್ ಆಲ್ ಒಬ್ಬ ಡೈರೆಕ್ಟ್ರ್ ಒಂದು ವಿಷನ್ ಕಂಡಿರೋದು. ಅಂದರೆ ಅಜಯ್ ಈ ಥರದ ಪಾತ್ರಗಳು ಮಾಡ್ತಾನೆ, ಮೊನೋಟೋನಸ್ ಆಗಿ ಅದಕ್ಕೊಂದು ಬ್ರ್ಯಾಂಡ್ ಅನ್ನೋದು ಕ್ರಿಯೇಟ್ ಆಗಿದೆ. ಬಟ್ ಅದನ್ನು ಬಿಟ್ಟು ಅದು ಹೊರತುಪಡಿಸಿ ಒಳಗಡೆ ಇನ್ನೊಂದು ಕಲಾವಿದ ಇದ್ದಾನೆ, ಇವನಿಂದ ಇದನ್ನು ಎಕ್ಸ್ಟ್ರಾಕ್ಟ್ ಮಾಡ್ಬೋದು ಅಂತ ಒಬ್ಬ ಡೈರೆಕ್ಟ್ರಿಗೆ ಆ ವಿಷನ್ ಬಂದಿತ್ತಲ್ಲ. ಫಾರ್ ದ್ಯಾಟ್ ರೀಸನ್ ಇಟ್ ದಿಸ್ ಸ್ಟ್ಯಾಂಡ್ಸ್ ಸಪ್ರೇಟ್. ನಾನು ಹೇಗೆ ಮಾಡಿದ್ದೀನಿ ಬಿಟ್ಟಿದ್ದೀನಿ, ನನಗೆ ಕ್ಯಾರೆಕ್ಟರ್ ಸಿಕ್ಕಿದೆ ಅದೆಲ್ಲಕ್ಕಿಂತ ಒಬ್ಬ ಡೈರೆಕ್ಟ್ರ್ ವಿಷನ್ ಮಾಡಿದ್ನಲ್ಲ, ಫಾರ್ ದ್ಯಾಟ್ ದಿಸ್ ಸ್ಟ್ಯಾಂಡ್ಸ್ ಸಪ್ರೇಟ್. ಸಿನಿಮಾದಲ್ಲಿ ನನ್ನ ಪಾತ್ರ ಆಗಲಿ ಏನೇ ಆಗಲಿ ಎಲ್ಲ ಮಾತಾಡೋಕ್ಕೂ ಮುಂಚೆ ನನಗೆ ವೇದಗುರು ಅವ್ರ ಹೀರೋ ಥರ ಕಾಣಿಸೋದು. ಅವ್ರ ಬಗ್ಗೆ ನನಗೆ ತುಂಬ ಹೇಳೋದಿದೆ. ಐ ಥಿಂಕ್ ಅದು ಗೊತ್ತು, ಹಿಸ್ಟ್ರಿ ಹೇಳ್ತೀನಿ, ನೀವು ಬೇಡ ಅಂದರೂ ನಾನು ಹೇಳ್ತೀನಿ, ತೊಂದರೆ ಇಲ್ಲ. ಅದು ಗೊತ್ತಾಗಬೇಕು. ಏನಂದರೆ ರಾಧೆ ಅಂತಂದರೆ ಕರ್ಣ ಸ್ಯಾಕ್ರಿಫೈಸ್ ಮಾಡೋವಂಥ ಕ್ಯಾರೆಕ್ಟರ್. ಒಬ್ಬ ನಿರ್ದೇಶಕ ಇಲ್ಲಿವರೆಗೂ ಬಂದು ತಾನು ಸಿನಿಮಾ ಪ್ರೊಡ್ಯೂಸ್ ಮಾಡ್ತಾನೆ, ತಾನು ಪ್ರೊಡ್ಯೂಸ್ ಮಾಡಬೇಕಾದಂಥ ಒಂದು ಪರಿಸ್ಥಿತಿ ಬರುತ್ತೆ ಅಂತಂದರೆ ದೇರ್ ವಿಲ್ ಬಿ ಲಾಟ್ ಆಫ್ ಸ್ಯಾಕ್ರಿಫೈಸಸ್ ಬಿಹೈಂಡ್ ದಟ್. ಅದನ್ನು ಹೇಳಬೇಕು, ವೈ ಹಿ ಈಸ್ ಎ ಹೀರೋ ಅಂತ. ಅಂದರೆ ನಾನೇನು ಹೇಳ್ತಾ ಇದ್ದೀನಿ ಅಂದರೆ, ಇವರಿಗೆ ಒಂದು ನಂಬಿಕೆ ಅನ್ನೋದು ಬರುತ್ತಲ್ಲ ಟೆಕ್ನಿಷಿಯನ್, ಈ ಥರದೊಂದು ಕಲಾವಿದ ಒಂದು ಸಾಫ್ಟ್ ನೇಚರ್ಡ್ ಆಗಿ ಕಾಣಿಸುವಂಥದ್ದು ಆನ್ ಸ್ಕ್ರೀನಲ್ಲಿ. ಕೃಷ್ಣ ಅನ್ನೋ ಒಂದು ಬ್ರ್ಯಾಂಡ್ ಇಟ್ಕೊಂಡು ರೊಮ್ಯಾಂಟಿಕ್ ಲವ್ ಸ್ಟೋರೀಸ್ ಪಾಥೋ ಒಳಗಡೆ ಏನೋ ಕಾಣ್ತಾನಲ್ಲ, ಈ ವಿಷನ್ ನನಗೆ ಅರ್ಥ ಆಯಿತು. ಬಿಕಾಸ್ ಕಲಾವಿದನಾಗಿ ನನ್ನಲ್ಲೂ ಆ ತುಡಿತಾ ಇದೆ. ಯಾರಾದರೂ ನನ್ನ ಆ ಥರ ನೋಡ್ರಪ್ಪ ಅಂತ ನಾನು ಮನಸ್ಸಿಂದ ಕೂಗಿ ಕೇಳ್ಕೊಳ್ಳೋಂಥ ಟೈಮಲ್ಲಿ ಒಬ್ಬ ಅರ್ಥ ಮಾಡ್ಕೊಂಡು ಅದನ್ನು, ಅಂದರೆ ಸಮ ಮನಸ್ಥಿತಿ ಬಂದು ಒಬ್ಬ ಸಿನಿಮಾ ಮಾಡೋಕ್ಕೆ ಬಂದಾಗ ಅದನ್ನು ಅರ್ಥ ಮಾಡ್ಕೊಂಡು ಇನಿಷಿಯಲ್ ಸ್ಟೇಜಲ್ಲಿ ಪ್ರೊಡ್ಯೂಸ್ ಮಾಡೋದಕ್ಕೆ ತುಂಬ ಗಟ್ಸ್ಬೇಕು. ನಾನು ಪ್ರೊಡ್ಯೂಸರ್ಸ್ದು ಒಂದು ಸೆಕೆಂಡ್ ತಪ್ಪು ಅಂತ ಹೇಳ್ತಲ್ಲ. ಈಗ ಯುದ್ಧಕಾಂಡ ಮಾಡಬೇಕಾದ್ರೂ ನನಗೆ ಅದೇ ಎಕ್ಸ್ಪೀರಿಯನ್ಸ್ ಆಯಿತು. ಸೊ ಸೇಮ್ ಎಕ್ಸ್ಪೀರಿಯನ್ಸ್ ನಾನು ಇವರಲ್ಲೂ, ಅಂದರೆ ನಾನು ಪ್ರೊಡ್ಯೂಸರ್ ಆಗಿದ್ದು ಲೇಟ್ರ್ ಆನ್, ಬಟ್ ನನಗೂ ಮುಂಚೆ ಇವರು ಪ್ರೊಡ್ಯೂಸರ್ ಆದವರು. ಆ್ಯಕ್ಚುಲಿ ಒಂದು ರೀತಿಯಿಂದ ಇನ್ಸ್ಪಿರೇಷನ್ ಕೂಡ ನಾನು ಯುದ್ಧಕಾಂಡ ಮಾಡೋದಕ್ಕೆ. ಬಿಕಾಸ್ ಯಾರು ನಂಬಿಕೆ ಇಡ್ತಾ ಇಲ್ಲ, ಯಾಕಂದರೆ ಎಲ್ರದ್ದು ಹಾರ್ಡ್ ಆ್ಯಂಡ್ ಮನಿ ಇರುತ್ತೆ, ಎಲ್ಲರೂ ದುಡ್ದಿರ್ತಾರೆ, ಎಲ್ಲರೂ ಸಿನಿಮಾಗೆ ಹಾಕ್ತಾ ಇದ್ದಾರೆ ಅಂದರೆ ರಿಕವರಿಗೆ ಒಂದು ಗ್ಯಾರಂಟಿ ಅನ್ನೋದು ಇರಬೇಕು. ಸಿನಿಮಾ ಇಸ್ ಗ್ಯಾಮ್ಲಿಂಗ್, ಕೈಂಡ್ ಆಫ್ ಗ್ಯಾಮ್ಲಿಂಗ್. ಹೋದರೆ ಕಂಪ್ಲೀಟ್ಲಿ ಹೊರಟೋಗುತ್ತೆ, ಬಂದರೆ ತುಂಬ ಬರುತ್ತೆ. ಆ ಥರದ್ದೊಂದು ಕ್ಷೇತ್ರ ಇದು. ನಂಬಿಕೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅಲ್ಲಿ ನಿರ್ಮಾಪಕ ಯಾರು ದುಡ್ಡು ಹಾಕೋಕ್ಕೆ ಹೂಡಿಕೆ ಮಾಡೋದಕ್ಕೆ ನಂಬಿಕೆ ಇಲ್ಲದೆ ಇದ್ದಾಗ ನಮ್ಮ ಹಠ, ನಮ್ಮ ಛಲ ಬಿಡಲ್ವಲ್ಲ ನಾವು. ಈ ಸಿನಿಮಾ ನಾವು ಸ್ಕ್ರೀನ್ ಮೇಲೆ ತಂದು ತೋರಿಸ್ತೀವಿ, ಜನ ಎಷ್ಟು ಇಷ್ಟಪಡ್ತಾರೋ ಬಿಡ್ತಾರೋ ಸೆಕೆಂಡ್ರಿ, ಬಟ್ ಫಸ್ಟ್ ನನ್ನಲ್ಲೊಂದು ಗಟ್ಸ್ ಇತ್ತಲ್ಲ, ದಿಸ್ ಹ್ಯಾಸ್ ಟು ಕಮ್ ಆನ್ ಸ್ಕ್ರೀನ್. ಇದೊಂದು ಸಿನಿಮಾ ಆಗಬೇಕು, ನನ್ನ ಬರವಣಿಗೆನಲ್ಲಿರ್ತಕ್ಕಂಥ ಕಥೆ ಪರದೆ ಮೇಲೆ ಬರಬೇಕು. ಯಾರು ನೋಡ್ತಾರೆ ಬಿಡ್ತಾರೆ ಸೆಕೆಂಡ್ರಿ, ಬಟ್ ಫಸ್ಟ್ ಐ ಶುಡ್ ಎಂಜಾಯ್ ದಟ್ ಫಿಲ್ಮ್ ಮೇಕಿಂಗ್, ದಟ್ ಶುಡ್ ಕಮ್ ಆನ್ ಸ್ಕ್ರೀನ್. ದಟ್ ಪ್ಯಾಷನ್, ದಟ್ ಇಟ್ಸೆಲ್ಫ್ ಮೇಕ್ಸ್ ಒನ್ ಟೆಕ್ನಿಷಿಯನ್ ಎ ಹೀರೋ. ಫಸ್ಟು ಆ್ಯಕ್ಚುಲಿ ಒಂದು ದಂಡಯಾತ್ರೆ ಅಂತ ಒಂದು ಸಿನಿಮಾ ಸ್ಟಾರ್ಟ್ ಮಾಡಿದ್ವಿ ನಾವು 2015-16 ಆವತ್ತು. ಅದು ಕೂಡ ತುಂಬಾ ಗಟ್ಸ್ ಇರೋವಂಥ ಒಂದು ಕ್ಯಾರೆಕ್ಟ್ರು. ಅದು ತುಂಬ ಅದ್ಭುತವಾದಂಥ ಕಥೆ, ಅದ್ಭುತವಾದಂಥ ಕ್ಯಾರೆಕ್ಟ್ರು, ವೆರಿ ಸ್ಟೈಲಿಶ್, ವೆರಿ ಹೀರೋಯಿಕ್, ಲಾಟ್ ಆಫ್ ಶೇಡ್ಸ್ ಇರೋಂಥ ಒಂದು ಕಥೆ ತೊಗೊಂಡು ಬಂದರು. ಆ್ಯಕ್ಚುಲಿ ಅವತ್ತು ಆ ಕಥೆ ಕೇಳಿದಾಗ ನಾನು ಇವ್ರಿಗೆ ಫ್ಯಾನ್ ಆಗಿದ್ದು. ಅವ್ರು ಸಿನಿಮಾ ಸ್ಟಾರ್ಟ್ ಮಾಡಿದ್ವಿ, ಒಂದಷ್ಟು ದಿನ ಶೂಟಿಂಗು ಮಾಡಿದ್ವಿ, ಬಟ್ ಅದು ಕಾರಣಾಂತರಗಳಿಂದ ಪ್ರೊಡ್ಯೂಸರ್ ಸಿನಿಮಾ ಮುಂದೆ ವರ್ಷಕ್ಕಾಗಲಿಲ್ಲ. ಅದು ಅಲ್ಲೇ ನಿಂತ್ಕೊಳ್ತು, ಅರ್ಧದಲ್ಲೇ ಸ್ಥಗಿತಗೊಳ್ತು. ಅದಾದಮೇಲೆ ಇವ್ರ ಜೊತೆಗೆ ನಾನು ಕೆಲಸ ಮಾಡಬೇಕಲ್ಲ, ಅಂದರೆ ಇವ್ರು ನನ್ನ ಹತ್ರ ಬಂದಿದ್ರು, ನನಗೆ ಅಡಿಕ್ಷನ್ ಸ್ಟಾರ್ಟ್ ಆಗಿ ಇವ್ರ ಹತ್ರ ಕೆಲಸ ಮಾಡಬೇಕಲ್ಲ ಅನ್ನೋದು ಆಯಿತು. ತಾಯಿಗೆ ತಕ್ಕ ಮಗ ಶಶಾಂಕ್ ಅವರು ಡೈರೆಕ್ಷನ್ ಮಾಡೋಕ್ಕೂ ಮುಂಚೆ ಬೇರೆ ಯಾರೋ ಒಬ್ಬರು ಡೈರೆಕ್ಟ್ ಮಾಡಬೇಕನ್ನೋದು ನೋಡ್ತಾ ಇದ್ವಿ. ಅವಾಗ ನಾನು ಶಶಾಂಕ್ ಅವರಿಗೆ ಸರ್ ಗುರುವ್ರು ಮಾಡಲಿ ಅಂತ ಅಂದ್ಬಿಟ್ಟು ವೇದಗುರು ಅವ್ರು ಬಂದ್ಬಿಟ್ಟು ಒಂದು ಶೆಡ್ಯೂಲ್ ತಾಯಿಗೆ ತಕ್ಕ ಮಗ ಡೈರೆಕ್ಟ್ ಮಾಡಿದರು. ಬಟ್ ಅದನ್ನು ಒನ್ಸ್ ಅಗೇನ್ ಅಂದರೆ ಐ ಡೋಂಟ್ ಸೇ ದರ್ ಇಸ್ ಎನಿ ಕ್ಲಾಶಸ್ ಆರ್ ಡಿಫ್ರೆನ್ಸ್ ಆಫ್ ಒಪಿನಿಯನ್. ಶಶಾಂಕ್ ಸರ್ ಬೇರೆ ಯಾವುದೋ ಸಿನಿಮಾ ಮಾಡಬೇಕಾಗಿತ್ತು, ಐ ಥಿಂಕ್ ಗೊತ್ತಿಲ್ಲ, ಅಪ್ಪು ಸರ್ದೇನೋ ಮಾಡಬೇಕಾಗಿತ್ತು. ಬಟ್ ಆ ಟೈಮಲ್ಲಿ ಕ್ಯಾನ್ಸಲ್ ಆಗಿ ಹೀ ಕೇಮ್, ಬಿಕಾಸ್ ಅಂದರೆ ಅವ್ರದ್ದೇ ಕಥೆ ಅದೆಲ್ಲ ಆಗಿರೋದ್ರಿಂದ ಇವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡು ಇಲ್ಲ ನಾವೇ ಕಂಟಿನ್ಯೂ ಮಾಡ್ತೀವಿ ಅಂತ ಅಂದ್ಬಿಟ್ಟು, ಸೊ ಇಬ್ಬರು ಮಧ್ಯದಲ್ಲಿ ಒಂದು ಅಂಡರ್ಸ್ಟ್ಯಾಂಡಿಂಗಲ್ಲಿ ಅದನ್ನು ಅರ್ಧಕ್ಕೆ ನಿಲ್ತಲ್ಲಿ. ಸೊ ಗುರು ಅವ್ರ ಜರ್ನಿ ಮತ್ತೆ
ಪಾಸ್ ತೊಗೊಂಡಿದ್ದೀರಾ ಅಂತಂದಾಗ ಅಗೇನ್ ಹಿ ಡಿಂಟ್ ಸ್ಟಾಪ್, ಮತ್ತೆ ಒಂದು ಕ್ಯಾರೆಕ್ಟರ್ ತೊಗೊಂಡು ಬಂದರು, ಮತ್ತೆ ಒಂದು ಕತೆ ತೊಗೊಂಡ್ಬಂದ್ರು. ಐ ಡೋಂಟ್ ನೋ, ಸೋ ಬ್ಲೆಸ್ಡ್. ಇವ್ರು ಬೇರೆ ಯಾವ ಹೀರೋ ಹತ್ರ ಹೋಗದೆ 3ನೇ ಸಲ ನನ್ನ ಹತ್ರನೇ ಬಂದರು. ಅಂದರೆ ಬಂದ್ರಂದ್ರೆ ವಿಧಿ ಪ್ರಕಾರ ಒಂದ್ಸಲ ಅವ್ರು ಬಂದಿದ್ರು, ಒಂದ್ಸಲ ನಾನು ಹೋಗಿದ್ದೆ, ಮತ್ತೆ ಇವ್ರು ತಿರ್ಗಾ ಬಂದರು. ಸೊ ಅದೊಂದು ಋಣ ಅನ್ನೋದಿತ್ತು ಎಲ್ಲೋ ಒಂದು ಕಡೆ. ನಾವು ದಿಸ್ ಟೈಮ್ ಥರ್ಡ್ ಅಟೆಂಪ್ಟ್ ಆಗಲೇಬೇಕು ಅನ್ನೋದು. ಬಟ್ ಅಲ್ಲೂ ಕೂಡ ಯಾರೋ ಪ್ರೊಡ್ಯೂಸರ್ಸ್ ನಮ್ಮದೇ ಇದ್ದಾಗ ಇವರೇ ಸಾಕಷ್ಟು ಸ್ಯಾಕ್ರಿಫೈಸಸ್, ಸಾಕಷ್ಟು ರಿಸ್ಕ್ ತೊಗೊಂಡು, ಆ್ಯಂಡ್ ಅಫ್ಕೋರ್ಸ್ ಅವರು ಶ್ರೀಮತಿ ಅವ್ರು ಮೇಡಮ್, ನಿಮಗೂ ಹ್ಯಾಟ್ಸ್ ಆಫ್. ವಂಡರ್ಫುಲ್ ಅಂಡರ್ಸ್ಟ್ಯಾಂಡಿಂಗ್. ಆ ಥರದ್ದು ಒಂದು ಸಪೋರ್ಟ್ ಕೊಡೋಂಥ ಒಂದು ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥ ಅವರು ಧರ್ಮಪತ್ನಿ, ಅವ್ರ ಮಗಳು. ಅದಕ್ಕೆಲ್ಲ ಏನೇನು ಹರ್ಡಲ್ಸ್ ಪಟ್ಟಿದ್ದಾರೆ, ಏನು ಕಷ್ಟಪಟ್ಟಿದ್ದಾರೆ ನನಗೆ ಗೊತ್ತಿದೆ. ಸೊ ಸಿನಿಮಾ ಇಲ್ಲಿವರೆಗೆ ತೊಗೊಂಬಂದಿದ್ದಾರೆ. ಆ್ಯಂಡ್ ಅಪಾರ್ಟ್ ಫ್ರಮ್ ಆಲ್ ದಿಸ್, ಈ ಎಲ್ಲ ಎಮೋಷನ್ ಸೆಂಟಿಮೆಂಟ್ಸ್ ಜೊತೆಗೆ ಇಲ್ಲಿ ಆ್ಯಸ್ ಎನ್ ಆ್ಯಕ್ಟರ್ ಸ್ವಾರ್ಥ ಕ್ಯಾರೆಕ್ಟರ್ ಸರ್ ಒಂದು ಸ್ವಲ್ಪ ನರ್ವಸ್ ಆದರು ಸ್ಟೇಜ್ ಮೇಲೆ ಬಂದು. ಐ ಥಿಂಕ್ ಎಲ್ಲೋ ಒಂದು ಕಡೆ ಒಂದು ಚೂರು ಚಿಕ್ಕ ಚಿಕ್ಕ ವಿಷಯಗಳನ್ನ ಹೇಳಬೇಕೋ ಹೇಳಬಾರ್ದೋ ಗೊತ್ತಿರಲಿಲ್ಲ. ಬಟ್ ನಾನು ಹೇಳ್ತೀನಿ ಸರ್, ನನಗೆ ಅಷ್ಟು ಸಿನಿಮಾದ ಎಕ್ಸ್ಪೀರಿಯನ್ಸ್ ಇದೆ, ನಾನು ತಡ್ಕೊಳಕ್ಕಾಗಲ್ಲ ಸರ್, ಹೇಳ್ಬಿಡ್ತೀನಿ. ಬಿಕಾಸ್ ಸಿನಿಮಾ ಮಾರ್ಕೆಟಿಂಗ್ ಆಗಬೇಕು, ಕಥೆ ಏನು, ಕ್ಯಾರೆಕ್ಟರ್ ಏನು ಗೊತ್ತಾಗಬೇಕು ಜನಕ್ಕೆ. ಕರ್ಣನ್ ಪಾತ್ರಕ್ಕೆ ಹೋಲಿಕೆ ಇಲ್ಲದೆ ಇದ್ರು, ಆ ಮಹಾಭಾರತದ ಕರ್ಣನ್ ಇಲ್ಲಿ ಹಿಡದೇ ಇದ್ರು, ಬಟ್ ಆ ತ್ಯಾಗ ಅನ್ನೋದು ಏನಿದೆಯಲ್ಲ ಅದು ತುಂಬ ರೆಲೆವೆಂಟ್ ಆಗಿರ್ತಕ್ಕಂಥದ್ದು. ಇಲ್ಲಿ ಈ ಪಾತ್ರನೂ ಹೆತ್ತ ತಾಯಿ ಬೇರೆ ಯಾರೋ, ಸಾಕ ತಾಯಿ ಬೇರೆ ಯಾರೋ, ಇವನಿಗೆ ಲೈಫಲ್ಲಿ ಮಾರಲ್ಸ್ ಪ್ರಿನ್ಸಿಪಲ್ ಇವನು ಅಂದರೆ ಇವನಿಗೆ ಬಂದಿರತಕ್ಕಂಥ ಏನು ಮಾರಲ್ ಎಜುಕೇಷನ್ಸ್ ಏನಿದೆಯಲ್ಲ ಅದು ಈಗಿನ ಸಮಾಜಕ್ಕೆ, ಈಗಿನ ಕಾಲಕ್ಕೆ ಅದನ್ನು ಹೇಗೆ ಅಳವಡಿಸ್ಕೊಳ್ತಾನೆ. ಅಂದರೆ ಅವನ ಸ್ಯಾಕ್ರಿಫೈಸಸ್ ಫಾರ್ ದಿ ಬೆಟರ್ಮೆಂಟ್ ಆಫ್ ಸೊಸೈಟಿ, ಅದು ಇನ್ ರಿಟರ್ನ್ ಅವನ ಲವ್, ಫ್ಯಾಮಿಲಿ, ಇದಕ್ಕೆಲ್ಲ ಹೇಗೆ ಎಫೆಕ್ಟ್ ಆಗುತ್ತೆ, ಅವನು ಹೇಗೆ ಕ್ರಿಮಿನಲ್ ಆಗಿ ನಿಂತ್ಕೊಳ್ತಾನೆ, ಆ ಕ್ರಿಮಿನಲ್ ಆಗಿ ಅದನ್ನು ಫೈಟ್ ಮಾಡಬೇಕಾದಾಗ ದ್ಯಾಟ್ಸ್ ಒನ್ ಎಮೋಷ್ನಲ್. ಸಿನಿಮಾನಲ್ಲಿರೋ ಬ್ಯೂಟಿನೇ ಅದು. ಒಬ್ಬ ಕ್ರಿಮಿನಲ್ ಆಗಿ ಜೈಲಲ್ಲಿ ಕೂತ್ಕೊಂಡು ತನ್ನ ಒಂದು ಎಕ್ಸ್ಪೀರಿಯನ್ಸ್ನ ಹೇಳುವಂಥ ಒಂದು ಸಿನಿಮಾ. ದ್ಯಾಟ್ ಈಸ್ ವೆರಿ ಎಮೋಷ್ನಲ್. ಬಹಳ ಕನೆಕ್ಟ್ ಆಗುತ್ತೆ ಈಗಿನ ಜನಕ್ಕೆ. ಎಲ್ಲೋ ಒಂದು ಕಡೆ ನಮಗೂ ಕಿಚ್ಚೆದೇಳುತ್ತೆ, ರೊಚ್ಚೆದೇಳುತ್ತೆ. ನಾವು ಸೊಸೈಟಿಗೆ ಏನಾದರೂ ಒಂದು ಕಾಂಟ್ರಿಬ್ಯೂಟ್ ಮಾಡಬೇಕು, ವಿ ಶುಡ್ ಆಲ್ಸೋ ಬಿಕಮ್ ಒನ್ ಹೀರೋ ಅನ್ನೋ ಥರ ಒಂದು ಇನ್ಸ್ಪೈರ್ ಮಾಡೋಂಥ ಒಂದು ಕ್ಯಾರೆಕ್ಟರ್. ಒಳ್ಳೇದು ಮಾಡೋಕ್ಕೆ ಹೋದಾಗ ನಮಗೆ ರಿವರ್ಸ್ ಎಫೆಕ್ಟ್ ಹೊಡೆದು ಯಾವ ಥರ ಅಗೇನ್ ಅಂದರೆ ಎಲ್ಲನೂ ತ್ಯಾಗ ಮಾಡಬೇಕಾದಂಥ ಒಂದು ಸಂದರ್ಭ ಬರುತ್ತೆ. ಅದೇ ರಾಧಾಯನ್ ಕ್ಯಾರೆಕ್ಟರ್. ಪ್ರೆಸೆಂಟೇಷನ್ ವೈಸ್ ಅಫ್ಕೋರ್ಸ್ ನಾನೊಬ್ಬ ಸೈಕ್ ಥರನೇ ಇದ್ದೀನಿ. ಬಟ್ ಸಿನಿಮಾ ನೋಡಿದಾಗ ಆ ಸೈಕ್ ಆಗೋದಕ್ಕೆ ಏನು ಕಾರಣ, ಅದಕ್ಕೇನು ಜಸ್ಟಿಫಿಕೇಶನ್ ಅದು ಗೊತ್ತಾಗ್ತಾ ಹೋಗುತ್ತೆ. ಇದೆಲ್ಲದಕ್ಕೂ ತುಂಬ ಅಚ್ಚುಕಟ್ಟಾಗಿ ಎಲ್ಲ ಬ್ಯಾಲೆನ್ಸ್ಡ್ ವೇನಲ್ಲಿ ಇನ್ ದಿ ಟ್ರ್ಯಾಕ್, ಅಂದರೆ ಇಡೀ ಒಂದು ಟ್ರೈನ್, ಅಫ್ಕೋರ್ಸ್ ಅವರು ಇಂಜಿನ್, ಅವರು ಶ್ರೀಮತಿ ಇವರೆಲ್ಲ ಸೇರಿ ಫ್ಯೂಲ್ ಹಾಕಿದ್ದಾರೆ. ಆ ಬೋಗಿನಲ್ಲಿ ಹಿಂದೆ ಎಲ್ಲ ಟೆಕ್ನಿಷಿಯನ್ಸ್, ನಮ್ಮ ಫೇವ್ರೆಟ್ ಆರ್ಟ್ ಡೈರೆಕ್ಟರ್ ಅಮರ್ ಸರ್, ಸ್ಯಾಂಡಿ ಅವರು ಮ್ಯೂಸಿಕ್ ಡೈರೆಕ್ಟರ್, ಆ್ಯಂಡ್ DOP ರಾಮಿ ಅವರು. ಅಂದರೆ ಮುಂಚೆ RGV ಹತ್ರ ಸರ್ಕಾರ ಸೀರೀಸಲ್ಲೂ ಕೆಲಸ ಮಾಡಿದರು, ಕಿಲ್ಲಿಂಗ್ ವೀರಪ್ಪನ್ ಮಾಡಿದರು, ಆ್ಯಂಡ್ ಸಾಕಷ್ಟು ತೆಲುಗು ತಮಿಳ್ ಸಿನಿಮಾಗಳು ಮಾಡಿದ್ದಾರೆ, ಕಮಲ್ ಹಾಸನ್ ಅವ್ರ ಸಿನಿಮಾಗಳು ಮಾಡಿದ್ದಾರೆ. ಸೊ ಇಲ್ಲಿ ಅವ್ರ ಜೊತೆ ಒಂದು ವರ್ಕ್ ಎಕ್ಸ್ಪೀರಿಯನ್ಸ್ ತುಂಬ ಅದ್ಭುತವಾಗಿತ್ತು. ಓವರ್ ಆಲ್ ಐ ಥಿಂಕ್ ಒಂದು ಸಿನಿಮಾ ಕಮರ್ಷಿಯಲ್ ಪ್ಯಾಕ್ಟ್, ಎಮೋಷ್ನಲಿ ತುಂಬ, ಅಂದರೆ ದೋ ಇಟ್ ಈಸ್ ಆ್ಯಕ್ಷನ್ ಸಿನಿಮಾ, ದೋ ಒಂದು ಸೈಕಿಕ್ ಸಿನಿಮಾ ಆದ್ರೂ ಎಲ್ಲೋ ನನ್ನ ಕಡೆ ಎಮೋಷ್ನಲಿ ಯು ವಿಲ್ ಗೆಟ್ ಕನೆಕ್ಟೆಡ್. ತುಂಬ ಹತ್ತಿರ ಅನಿಸುತ್ತೆ ಸಿನಿಮಾ. ಎವ್ರಿಬಡಿ ವಿಲ್ ಎಂಜಾಯ್ ಇಟ್, ಎವ್ರಿಬಡಿ ವಿಲ್ ಫಾಲ್ ಇನ್ ಲವ್ ವಿತ್ ದಿಸ್ ಸಿನಿಮಾ. ಆ್ಯಂಡ್ ಎಲ್ಲ ಆರ್ಟಿಸ್ಟ್ಗಳು, ನಾನು ಒಂದೇ ಅಂತಲ್ಲ, ಪ್ರತಿಯೊಬ್ಬ ಆರ್ಟಿಸ್ಟ್ ಐ ಥಿಂಕ್ ಹ್ಯಾಂಡ್ ಪಿಕ್ಡ್ ತುಂಬ ಚೆನ್ನಾಗಿ ಅದ್ಭುತವಾಗಿ ಆ ಪಾತ್ರಕ್ಕೆ ಸೂಟ್ ಆಗಿದ್ದಾರೆ. ಆ್ಯಂಡ್ ಸೋನಲ್, so happy to work with you. You're such a professional, such a wonderful artist, such a wonderful human being. ನೀವು ನನ್ನ ಬಗ್ಗೆ ಏನೋ ಬೇರೆ ಕೇಳಿದ್ದೀರಿ ಅಂತ ಹೇಳಿದರು. ನಾನು ನಿಮ್ಮ ಬಗ್ಗೆ ಏನು ಕೇಳಿದ್ದೆ ಅದೆಲ್ಲ ನಿಜ ಇತ್ತು. ಆದರೆ ಯು ಆರ್ ವೆರಿ ಸ್ವೀಟ್, ವೆರಿ ಅಂಡರ್ಸ್ಟ್ಯಾಂಡಿಂಗ್, ಏನು ಟ್ಯಾಂಟ್ರಮ್ಸ್ ಇಲ್ಲದೆ ಇನ್ ಟೈಮ್. ಯಾವತ್ತೂ ಕೂಡ ಹೀರೋಯಿನ್ದು ನಖರ ಅನ್ನೋದು ವೇದ್ ಗುರು ಸೆಟ್ಟಲ್ಲಿ, ಇದು ರಾಧೆಯ ಸೆಟ್ಟಲ್ಲಿ ಕೇಳೇ ಇಲ್ಲ. ಅದು ಹೀರೋಯಿನ್ ಅಂದರೆ ಏನಾದರೂ ಒಂಚೂರು ಮಾಡ್ರಿ, ಏನಾದರೂ ಒಂಚೂರು ನಖರ ತೋರಿಸಿ ಅಂತ ಕೇಳೋ ಥರ ಇರ್ತದೆ. ಏನು ಇರ್ತಾರಲ್ಲ ಪಾಪ, ಅಷ್ಟು ಸೋ ಸ್ವೀಟ್, ಸೋ ಡೌನ್ ಟು ಅರ್ತ್, ಸೋ ಅಂಡರ್ಸ್ಟ್ಯಾಂಡಿಂಗ್. ಥ್ಯಾಂಕ್ ಯು ಸೋ ಮಚ್. ಇನ್ ಶಾರ್ಟ್, ರಾಧೆಯ ತುಂಬ ಒಳ್ಳೆಯದಾಗಲಿ, ಅದರಲ್ಲೂ ವೇದಗುರು ಅವ್ರಿಗೆ ತುಂಬ ಒಳ್ಳೆಯದಾಗಲಿ, ಅವರಿಗೆ ಸಾಕಷ್ಟು ದುಡ್ಡು ಈ ಸಿನಿಮಾ ಮುಖಾಂತರ ಹರಿದು ಬರಲಿ. ನೆಕ್ಸ್ಟ್ ಸಿನಿಮಾ ಇಮಿಡಿಯೇಟಾಗಿ ಪ್ರೊಡ್ಯೂಸ್ ಮಾಡೋಕ್ಕೆ ಹೋಗ್ಬೇಡಿ ಸರ್. ದುಡ್ಡು ಇಟ್ಕೊಂಡು ಒಂಚೂರು ಆಸ್ತಿ ಗಿಸ್ತಿ ಮಾಡಿ ನಿಮ್ಮ ಹೆಂಡತಿ ಮಕ್ಕಳಿಗೆಲ್ಲ ಇಟ್ಟು ಸೇಫಾಗಿ ಬೇರೆ ಪ್ರೊಡ್ಯೂಸರ್ಸ್ ಹತ್ರ ಎಕ್ಸ್ಟ್ರಾ ರೆಮ್ಯುನರೇಷನ್ ತೊಗೊಂಡು, ಆಮೇಲೆ ನಿಮ್ಮ ಹತ್ರ ದುಡ್ಡು, ನನ್ನ ಹತ್ರ ದುಡ್ಡು ಎಲ್ಲ ಫುಲ್ ಸೆಟ್ಲ್ ಆದಮೇಲೆ ಇಬ್ಬರು ಸೇರಿ ಕೊಲಾಬ್ರೇಷನಲ್ಲಿ ಮತ್ತೆ ಪ್ರೊಡಕ್ಷನ್ ಮಾಡೋಣ. ಹಾಂ, ನೀವು
ಕಾಂತರಾಜ್ ಸರ್ ಅಫ್ಕೋರ್ಸ್ ನಿಮಗೂ ಥ್ಯಾಂಕ್ಸ್. ಅಂದರೆ ಈ ಟೈಮಲ್ಲಿ ಬಂದು ಸಿನಿಮಾಗೆ ಒಂದು ಸಾಥ್ ಕೊಟ್ಟಿದ್ದೀರಾ, ಕೈ ಹಿಡ್ದಿದ್ದೀರಾ. ಒಂದು ಮಗು ಅಂಬೆಗಾಲು ಹಿಡ್ಕೊಂಡು ಅಂದರೆ ನಡೆದು ಈಗ ಎದ್ದು ನಿಂತ್ಕೊಂಡು ನಡೆಯೋಂಥ ಟೈಮಲ್ಲಿ ಕೈ ಹಿಡಿದು ಇನ್ನೊಂಚೂರು ಈಗ ಸ್ಕೂಲ್, ಪ್ರೈಮರಿ, ಹೈಸ್ಕೂಲಿಗೆ ಕರ್ಕೊಂಡು ಹೋಗೋಂಥ ಕೆಲಸ ನೀವು ಮಾಡ್ತಾಯಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಅಷ್ಟೇ, ಬೇರೆ ಏನಾದರೂ ಕೇಳಿದ್ರೆ ಕೇಳ್ಬೋದು. ಜಾಸ್ತಿ ಬೋರ್ ಆಗಿದ್ರೆ ನನ್ನ ಮಾತಿಂದ ಸಾರಿ. ಇಲ್ಲ ಪಾರ್ಟ್ನರ್ ಅಲ್ಲ ಸರ್, ನಾನು ಆ್ಯಸ್ ಎನ್ ಆರ್ಟಿಸ್ಟ್ ದುಡ್ಡು ತೊಗೊಂಡಿದ್ದೀನಿ, ಕಲಾವಿದನಾಗಿ ದುಡ್ಡು ತೊಗೊಂಡಿದ್ದೀನಿ. ಆದರೆ ನಿರ್ಮಾಪಕನ ಮನೋಭಾವನೆಯಿಂದ ಕೆಲಸ ಮಾಡಿದ್ದೀನಿ. ನೆಕ್ಸ್ಟ್ ಪಾರ್ಟ್ನರ್ ಆಗ್ತೀನಿ. ಇಲ್ಲ, ನಾನು ಇಲ್ಲಿವರೆಗೂ ಈ ಥರದ್ದು ಪಾತ್ರಗಳು ಮಾಡಿರಲಿಲ್ಲ. ಈ ಥರ ಶೇಡು ಅಂದರೆ ಕ್ಯಾಮ್ರಾ ಮುಂದೆ ಫಾರ್ ದಿ ಫಸ್ಟ್ ಟೈಮ್ ನನಗೆ ಅನಿಸಿದ್ದು, ಎಸ್ ನಾನು ಒಂದು ಪರ್ಫಾರ್ಮರಾಗಿ ಒಂದು ಕಾಂಟ್ರಿಬ್ಯೂಷನ್ ಕೊಡಬಲ್ಲೆ ಅಂತ. ಅದೆಲ್ಲೋ ಒಂದು ಕಡೆ ಎಕ್ಸ್ಕ್ಯೂಸ್ ಮಿ ಮೂವಿಯಿಂದ ಸಹಜವಾಗಿ ಬಂದಿದೆ. ಒಂದು ಬ್ರ್ಯಾಂಡ್ ಅನ್ನೋದೇನಿದೆಯಲ್ಲ, ಅಜಯ್ ಅಂದರೆ ನಾವು ಇದನ್ನು ಎಕ್ಸ್ಪೆಕ್ಟ್ ಮಾಡ್ತೀವಿ, ಇದಿರುತ್ತೆ ಅನ್ನೋದು, ಅದು ಸಹಜವಾಗಿ ಬರ್ತಾ ಇದೆ. ಅದು ಓಕೆ. ಬಟ್ ಅಪಾರ್ಟ್ ಫ್ರಮ್ ದ್ಯಾಟ್, ಹೌದು ಗುರು, ಅಜಯ್ ಹಿಂಗೆ ಮಾಡ್ತಾನ, ಈ ಥರನೂ ತೋರಿಸ್ಬೋದಾ ಇವನಿಗೆ, ಈ ಥರದ್ದೆಲ್ಲ ಸಾಧ್ಯ ಐತೆ, ನಾವು ಯಾಕೆ ಗುರು ಮಾಡಲಿಲ್ಲ, ಇಷ್ಟು ದಿನ ಮಿಸ್ ಮಾಡ್ಕೊಂಡ್ವಲ್ಲ, ಈ ಥರದ ಪಾತ್ರ ಅವತ್ತೇ ಅವನ್ನ ಹಾಕೊಳ್ಬೋದಾಗಿತ್ತಲ್ಲ ಅಂತ ಡೆಫಿನೆಟ್ಲಿ ಒಂದು ಕ್ವಶನ್ ಎಲ್ರಿಗೂ ಹುಟ್ಟುತ್ತೆ. ಇನ್ನು ಮುಂದೆ ಎಕ್ಸ್ಪೆರಿಮೆಂಟಲ್ ಸಿನಿಮಾಸ್ ಇನ್ಫ್ಲೋ ಆಗೋಕ್ಕೆ ಡೆಫಿನೆಟ್ಲಿ ಶುರು ಆಗುತ್ತೆ ಅನ್ನೋದು ನನಗೆ ಕಾನ್ಫಿಡೆನ್ಸ್ ಇದೆ. ಯಾ ಖಂಡಿತ. ನಮ್ಮ ಕನ್ನಡದಲ್ಲಿ ಅದು ಗೊತ್ತಿಲ್ಲ, ನಾನು ಅಂದರೆ ಆ್ಯಸ್ ಕಲಾವಿದನಾಗಿ ಮಾತಾಡ್ತಿದ್ದೀನಿ, ಸಾಕಷ್ಟು ಜನ ಅದ್ಭುತವಾದಂಥ ಕಲಾವಿದರಿದ್ದಾರೆ. ಅದು ಎಕ್ಸ್ಪ್ಲೋರ್ ಮಾಡೋದಕ್ಕೆ ಒಂದು ಗಟ್ಸ್, ಇವಾಗೇನು ನೀವು ಹೇಳಿದ್ರೆ ಆ ಥರ ಗಟ್ಸ್ ಇಟ್ಕೊಂಡು ಬರೋವಂಥ ಟೆಕ್ನಿಷಿಯನ್ಸು ಇದ್ದಾರೆ. ದಯವಿಟ್ಟು ನಿರ್ಮಾಪಕರಾಗಿ, ಅಂದರೆ ನಾನು ಹೇಳ್ತಾರೋ ದೊಡ್ಡ ದೊಡ್ಡ ಬಂಡವಾಳ ಹಾಕಿ ರಿಸ್ಕ್ ಮಾಡ್ಕೋಬೇಡಿ, ಚಿಕ್ಕದಾಗಿ ಪ್ರಯತ್ನ ಮಾಡಿ, ಸ್ಮಾಲ್ ಎಫರ್ಟ್ಸ್, ವರ್ಕ್ಶಾಪ್ಸ್ ಮಾಡಿ. ಕಲಾವಿದರು, ಟೆಕ್ನಿಷಿಯನ್ಸ್ ಅವ್ರದ್ದೇನು ಅಂಡರ್ಸ್ಟ್ಯಾಂಡಿಂಗ್ ಇದೆಯಲ್ಲ, ಆ ಮೈಂಡ್ ಸೆಟ್ಟಿಗೆ ಒಂದ್ಸಲ ಅರ್ಥ ಮಾಡ್ಕೊಳಕ್ಕಾಗಿಲ್ಲ ಅಂತಂದ್ರೂ ಒಂದು ಚಿಕ್ಕ ಸೆನ್ಸ್ ಇರುತ್ತೆ ಸರ್, ಒಂದು ಎಜುಕೇಷನ್, ಒಂದು ನಾಲೆಜ್ ಇರೋಂಥ ಒಂದು ಚಿಕ್ಕ ಸೆನ್ಸ್ ಇರುತ್ತೆ. ಯಾರೋ ಬಿಲ್ಡಪ್ ಅಲ್ಲಿ ಸರ್ ಒಂದು ಕಟ್ ಮಾಡಿದ ಶಾರ್ಟ್ ರಬ್ ಜಿಪ್ ಅಂತ ಅದು ಬಿಟ್ಟು ಜೆನ್ಯೂನ್ ಕಥೆ ಹೇಳ್ತಾ ಇರ್ತಾನಲ್ಲ, ಸ್ಟೋರಿ ಟೆಲ್ಲಿಂಗ್, ಅದನ್ನು ನಂಬಿ ಸಿನಿಮಾ ಹೂಡಿಕೆ ಮಾಡೋಂಥ ನಿರ್ಮಾಪಕರು ಬರಬೇಕು. ಆ ಪ್ರಯತ್ನಗಳಾದಾಗ ಚಿಕ್ಕದಾಗೆ ಆದಾಗ ಡೆಫಿನೆಟ್ಲಿ ಸಾಕಷ್ಟು ಜನ ಒಳ್ಳೆ ಕಲಾವಿದರಿದ್ದಾರೆ, ಸಾಕಷ್ಟು ನಿರ್ದೇಶಕರಿದ್ದಾರೆ. ಸೊ ನನಗೊಂದು ಅವಕಾಶ ಈ ಥರ ಸಿಕ್ಕಿರೋದು. ನೋ, ನಾಟ್ ಇಮೇಜ್ ಸರ್, ಐ ವಾಂಟ್ ಟು ಡೂ ಆಲ್ ದಿ. ಈಗ ಆಡು ಮುಡ್ದೇ ಇರೋ ಸೊಪ್ಪಿಲ್ಲ, ರಾಜ್ ಮಾಡದೇ ಇರೋ ಪಾತ್ರ ಇಲ್ಲ ಸರ್. ನನಗೂ ಅದೇ ಆಸೆ ಇದೆ ಸರ್, ಎಲ್ಲ ರೀತಿಯ ಪಾತ್ರಗಳು ನಾನು ಮಾಡಬಲ್ಲೆ, ಮಾಡುವಂಥ ಅವಕಾಶ ಕೊಡಿ. ಇಷ್ಟು ಸಿನಿಮಾ ಮೇಲೆ ಇವತ್ತು ಕೇಳ್ಕೊಳ್ತಾ ಇದ್ದೀನಿ, ಎಲ್ಲ ರೀತಿಯಾದ ಪಾತ್ರ ಮಾಡುವಂಥ ಅವಕಾಶ ಕೊಡಿ. ಆ ಥರ ಕಲಾವಿದ ನಾನಿದ್ದೀನಿ. ಥ್ಯಾಂಕ್ ಯು. ಎಲ್ಲ ವಿಚಾರಗಳು ಮಾತಾಡಿದ್ರಿ ಆಲ್ಮೋಸ್ಟ್. ನೀವು ಹೇಳಿದ ಹಾಗೆ ನಮ್ಮ ನಿರ್ದೇಶಕರು ಆಫ್ ದಿ ರೆಕಾರ್ಡ್ ತುಂಬಾ ಮಾತಾಡಿದ್ರು. ನಾನು ಅನ್ಕೊಂಡೆ ವೇದಿಕೆ ಮೇಲೆ ಒಂದಷ್ಟು ಹೊತ್ತಾದ್ರೂ ಇರ್ತಾರೆ ಅಂತ ಹೇಳ್ಬಿಟ್ಟು, ಬಟ್ ಅವರು ವೇದಿಕೆ ಗುರು ಅಲ್ಲ. ವೇದಿಕೆ ಗುರು ಅಲ್ಲ, ನಿಮ್ ಕೆಲಸ ಮಾತಾಡ್ತಿದೆ ಸರ್. ಒಂದು ಚಿಕ್ಕ ಪ್ರಶ್ನೆ ಏನಂದ್ರೆ, ನನಗೂ ಒಂದು ಸಿನಿಮಾ ಆಡಿಯನ್ಸ್ ಆಗಿ ನನಗೂ ಅನ್ಸಿದ್ದೇನಂದ್ರೆ, ಈಗ ರಿಲೀಸ್ ಡೇಟೇ ನೀವು ಅನೌನ್ಸ್ ಮಾಡಿರೋದ್ರಿಂದ ನಮಗ್ ಚೂರೇ ಏನೋ ತೋರ್ಸಿದ್ರಲ್ಲ ಅನ್ನಿಸ್ತು. ಇನ್ನು ಯಾವಾಗ ಟ್ರೇಲರು ಅದು ಇದು ಅಂತ, ಸೊ ಏನ್ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ. ಅದೇ ಸರ್ ಶಾರ್ಟ್ಲಿ ಹೇಳ್ತಾ ಇದ್ದಾರೆ, ವೆರಿ ಶಾರ್ಟ್ಲಿ. ಅವರು ಕಾಂತರಾಜ್ ಸರ್ ಯಾವಾಗ ಏನೇನು ಹೇಳ್ತಾರೆ, ನಮ್ಮ ಡ್ಯೂಟಿ, ನಮ್ಮ ಜವಾಬ್ದಾರಿ ಮನಸ್ಪೂರ್ವ ಈ ಸಿನಿಮಾನ ಪ್ರಮೋಟ್ ಮಾಡಬೇಕು, ಜನರಿಗೆ ತಲುಪಿಸ್ಬೇಕು, ಒಳ್ಳೆ ಸಿನಿಮಾ ರೀಚ್ ಆಗಬೇಕು, ಒಳ್ಳೆ ಪ್ರಯತ್ನಗಳು ಗೆಲ್ಲಬೇಕು ಮುಖ್ಯವಾಗಿ. ಸೊ ನಾವು ಯಾವಾಗಲೂ ಇದ್ದೀವಿ ಸರ್, ಎನಿ ಟೈಮ್ ಟಿಲ್ ಸಿನಿಮಾ ಜನರಲ್ ಮನಸ್ಸಲ್ಲಿ ಇರೋವರೆಗೂ. ನಾವು ವಯಸ್ಸಾದ್ಮೇಲೂ ರಾಧೆಯ ಬಗ್ಗೆ ಏನಾದರೂ ಮಾಡಬೇಕಂದ್ರೂ ಅವತ್ತು ಬರ್ತೀನಿ ಸರ್. ರಾಧೆಯ ಅಫ್ಕೋರ್ಸ್ ಹೇಳ್ದಂಗೆ, ಮೇಡಮ್ ಹೇಳ್ದಂಗೆ ಕರ್ಣನ ಇನ್ನೊಂದು ಹೆಸರು ರಾಧೆಯ. ಮತ್ತು ಕೇಳಬೇಡಿ, ಕರ್ಣಂದೇ ಕ್ಯಾರೆಕ್ಟರ್ ಇದೆನಾ ಅಂತ. ಆ ಕರ್ಣ ಬೇರೆ, ಈ ಕರ್ಣ ಬೇರೆ. ನಮಗೆ ರಾಧೆಯ ಫಸ್ಟ್ ಟೈಮ್ ಅಜಯ್ ಸರ್ ಹತ್ರ ಕತೆ ಹೋಗಿ ಹೇಳಿದಾಗ ಬರೀ ಡೈರೆಕ್ಷನ್ಗೆ ಅಂತ ಹೋಗಿದ್ದೆ. ಗೊತ್ತಿಲ್ಲ, ಕತೆ ಇಷ್ಟ ಆದಮೇಲೆ ನಮಗೆ ಮಾತು ನಾವೇ ಮಾಡ್ಬಿಡೋಣ ಅಂತ ಡಿಸೈಡ್ ಆದ್ವಿ. ಥ್ಯಾಂಕ್ ಯು ಸರ್. ಫಸ್ಟ್ ಟೈಮ್ ಕತೆ ಕೇಳಿ ಒಪ್ಕೊಂಡು, ಈ ಥರ ಜನರು ಒಪ್ಕೊಳ್ಳೋದು ಒಂದು ದೊಡ್ಡ ಚಾಲೆಂಜಿಂಗೇನೆ. ಅದರಲ್ಲೂ ನಾನು ನಿಮ್ಮ ಹತ್ರ ಬಂದಿದ್ದೆ, ಕೃಷ್ಣ ಅಜಯ್ರೋ ಒಂದು ಭಯನೇ ಇತ್ತು ಒಳಗೆ. ಲವ್ ಸ್ಟೋರಿನೇ ಅಗೇನ್, ಬಟ್ ಬೇರೆ ಥರ ಜಾನರ್ ಒಪ್ಕೊಂತಾರೋ ಇಲ್ವೋ ಅನ್ನೊಂದು ಇತ್ತು, ಸ್ಮಾಲ್ ಡೌಟು. ಬಟ್ ಒಪ್ಕೊಂಡ್ರಿ, ಇವತ್ತು ಇಲ್ಲಿವರೆಗೂ ತೊಗೊಂಬಂದಿರ. ಆ್ಯಸ್ ಎ ಬ್ರದರ್ ನನಗೆ ಇಲ್ಲಿವರೆಗೂ ಸಪೋರ್ಟ್ ಮಾಡಿದ್ದೀರಾ ಸರ್. ಥ್ಯಾಂಕ್ ಯು ಸೋ ಮಚ್ ಫ್ರಮ್ ಬಾಟಮ್ ಆಫ್ ಮೈ ಹಾರ್ಟ್. ನಾನು ಯಾವತ್ತೂ ಮರೆಯಲ್ಲ ನಿಮ್ಮನ್ನು. ನನಗೆ ಲೈಕ್ ಮೈ ಬ್ರದರ್ ಸರ್. ಥ್ಯಾಂಕ್ ಯು, ಲವ್ ಯು ಸರ್. ನನ್ನ ಫ್ಯಾಮಿಲಿ ಸಪೋರ್ಟ್ ಮಾಡಿದ್ದಕ್ಕೆ ಎಲ್ರಿಗೂ, ಅಪ್ಪ ಅಮ್ಮ, ನನ್ನ ಹೆಂಡತಿ, ನನ್ನ ಮಗಳು,
ನನ್ನ ಟೀಮ್, ನನ್ನ ಟೆಕ್ನಿಕಲ್ ಟೀಮ್ ಹೇಳ್ಬೇಕು. ಟೆಕ್ನಿಕಲ್ ಟೀಮ್ ಬಗ್ಗೆ ನಾನು ಹೇಳಲೇಬೇಕು. ರಾಮಿ ಅಂತ DOP ನಮ್ಮ ಚೆನ್ನೈಯವರು ಕಿಲ್ಲಿಂಗ್ ವೀರಪ್ಪನ್ ಮಾಡಿದ್ರು ಇದಕ್ಕೆ ಮುಂಚೆ. ಈ ವರ್ಕ್ ನೋಡಿದ್ರೆ ನಿಮ್ಗೆ ಅನ್ಸಿರುತ್ತೆ ಒಂದ್ಸರಿ, ಏನೋ ಟ್ಯಾಲೆಂಟೆಡ್ ಇದ್ದಾರೆ, ಬೇರೆ ಬೇರೆ ವೈಬೆ ಇದೆ ಸಿನಿಮಾದಲ್ಲಿ ಅಂತ. ಅದೇ ಥರ ಸ್ಯಾಂಡಿ ಅಂತ ಮ್ಯೂಸಿಕ್ ಡೈರೆಕ್ಟರು, ಅವನು ತುಂಬ ಚೆನ್ನಾಗಿ ಮಾಡಿದ್ರು, ನಮ್ಮ ಫ್ರೆಂಡೇನೆ. ನಮ್ಮ ಅಮರ್ ಸರ್ ಇರ್ಬೋದು, ಉಮೇಶ್ ಸರ್ ಇರ್ಬೋದು, ಎಲ್ಲ ಸಪೋರ್ಟು ತುಂಬ ಸಪೋರ್ಟ್ ಮಾಡಿದ್ದಾರೆ ಈ ಸಿನಿಮಾ ಇಲ್ಲಿವರೆಗೂ ತರೋದಕ್ಕೆ. ತುಂಬ ಥ್ಯಾಂಕ್ ಯು ಸರ್ ಎಲ್ರಿಗೂ. ನನ್ನ ಡೈರೆಕ್ಷನ್ ಟೀಮ್ ಇರ್ಬೋದು, ಪ್ರತಿಯೊಬ್ಬರು ಹೆಸರು ಇಟ್ಟು ಹೇಳ್ತಾ ಇದ್ದೀನಿ. ಯಾರು ಮರ್ತಿದ್ರೆ ದಯವಿಟ್ಟು ಕ್ಷಮಿಸಿ. ಆ್ಯಂಡ್ ಅಗೇನ್ ನಮ್ಮ ಸೋನಲ್ ಮೇಡಮ್ ಬರಬೇಕಾಗಿತ್ತು, ಬರ್ತಾ ಇದ್ದಾರೆ ಅಂದವೇ, ಬರ್ಬೋದು. ಸೋನಲ್ ಮಂಟೇರು, ಧನ್ಯ ಬಾಲಕೃಷ್ಣ, ಗಿರೀಶ್ ಅಣ್ಣ, ಅಶೋಕ್ ಶರ್ಮಾ, ಎಲ್ಲರ ಸಪೋರ್ಟು ತುಂಬ ಇದೆ ನನಗೆ. ಅರವಿಂದ್ ಸರ್ ಇರ್ಬೋದು. ಈ ಸಿನಿಮಾ ಸ್ಟಾರ್ಟ್ ಮಾಡಾದ್ಮೇಲೆ ಮುಗಿಸ್ಬೇಕಲ್ಲ, ಮುಗಿಯೋಕ್ಕೆ ನನಗೆ ಯೋಗಾನಂದ್ ಸರ್, ಹರೀಶ್ ತುಂಬ ಸಪೋರ್ಟ್ ಮಾಡಿದ್ರು. ಅವ್ರ ಸಪೋರ್ಟ್ ನಾನು ಯಾವತ್ತೂ ಮರೆಯಲ್ಲ. ಆ್ಯಂಡ್ ಅಗೇನ್ ಈ ಸಿನಿಮಾ ಇವತ್ತು ಇಲ್ಲಿಂದ ಮುಂದಕ್ಕೆ ಎತ್ಕೊಂಡು ಹೋಗ್ತಾ ಇರೋದು ಕಾಂಟ್ರಾಕ್ಟ್ ಸರ್. ಅವ್ರ ಬಗ್ಗೆ ನಾನು ಏನು ಹೇಳಿ, ಈಗ ಅವರೇ ಹೇಳ್ತಾರೆ. ಕಾಂಟ್ರಾಕ್ಟ್ ಸರ್ ತುಂಬ ಥ್ಯಾಂಕ್ ಯು. ನಿಮ್ಮ ಸಪೋರ್ಟ್ ನನಗೆ ಯಾವಾಗಲೂ ಹಿಂಗೆ ಇರಲಿ ಸರ್. ಥ್ಯಾಂಕ್ ಯು ಸರ್. ಸರ್, ಮಹಾಭಾರತದ ರಾಧೆ ಏನಿದ್ದಾನೆ, ಅವನು ಎಷ್ಟೇ ಸ್ಟ್ರಾಂಗ್ ಇದ್ರು, ಎಷ್ಟೇ ಇದ್ದಿದ್ರು, ಕೆಲವೊಂದು ಸರ್ಕಮ್ಸ್ಟಾನ್ಸಸ್ ಅವನ್ನ ಎಲ್ಲ ಬಿಟ್ಕೊಟ್ಟು ಸಾವಿನ ಕಡೆ ನಡೆಸ್ತು. ಬಟ್ ಈ ರಾಧೆಯ ಬಂದ್ಬಿಟ್ಟು ನಮ್ಮ ಕಂಪೇರ್ ಮಾಡೋಂಗೇ ಇಲ್ಲ. ರಾಧೆಯ ಅಂತ ಹೆಸರಿಟ್ಟಿರೋದು ಅದೇ ಸ್ಟೋರಿ ಥರ ಇರುತ್ತೆ ಅಂತ ಅನ್ನಂಗಿಲ್ಲ. ನಮ್ಮ ರಾಧೆಯದಲ್ಲಿ ಟೋಟಲಿ ಕಮರ್ಷಿಯಲಿ ಒಬ್ಬ ತನ್ನ ಪ್ರೀತಿನ ಹೇಗೆ ಉಳಿಸ್ಕೊಂತಾನೆ, ಅದನ್ನು ಹೇಗೆ ಗೆಲ್ತಾನೆ. ಆದರೆ ಪ್ರೀತಿ ಅಂದರೆ ನಾಟ್ ಓನ್ಲಿ ಹುಡುಗಿ ಅಲ್ಲ, ತಾಯಿನೂ ಇರ್ಬೋದು, ತಂಗಿನೂ ಇರ್ಬೋದು, ಹೆಂಡ್ತಿನೂ ಇರ್ಬೋದು, ಮಗಳು ಇರ್ಬೋದು. ಸೊ ಈ ಒಂದು ಸರ್ಕಮ್ಸ್ಟೆನ್ಸಸ್ಸಲ್ಲಿ ಸಿಗಾಕೊಂಡಾಗ ಯಾವುದನ್ನು ಬಿಟ್ಕೊಡ್ಬೇಕು, ಯಾವುದನ್ನು ತಗೋಬೇಕು ಅನ್ನೋದು ಅವ್ನ ಮೈಂಡಿಗೆ ಬಂದಾಗ ಅವನು ಅದನ್ನು ಹೆಂಗೆ ಸ್ಟ್ರಗಲ್ನ ದಾಟಿ ನಿಂತ್ಕೊತಾನೆ ಅನ್ನೋದು ಕಾನ್ಸೆಪ್ಟ್ ಸರ್. ರಾಕ್ ಕಂಟೆಂಟು ಸ್ವಲ್ಪ ಜಾಸ್ತಿನೇ ಕ್ಯಾರಿ ಆಗಿದೆ. ಹಾಯ್ ಮ್ಯಾಮ್, ಥ್ಯಾಂಕ್ ಯು, ವೆಲ್ಕಮ್. ಸೋನಲ್ ಮೇಡಮ್ಗೆ ಒನ್ಸ್ ಅಗೇನ್ ನನ್ನ ಕಡೆಯಿಂದ ತುಂಬ ಧನ್ಯವಾದಗಳು. ನನಗೆ ತುಂಬ ಸಪೋರ್ಟ್ ಮಾಡಿದ್ದೀರಾ. ಥ್ಯಾಂಕ್ ಯು ವೆರಿ ಮಚ್. ಯಾ ಸರ್. ಸರ್ ಇಲ್ಲ ಸರ್. ಸರ್ ಹಾಂ ಸರ್, ಮೀನ್ಸ್ ಕಮರ್ಷಿಯಲ್ ಕಂಟೆಂಟ್ ಸರ್, ಅಷ್ಟೇನೇನಿಲ್ಲ. ನಾಟ್ ಲೈಕ್ ಇದೇ ಒಂದು ಬೇರೆ ಜಾನರ್ ಅಂತಿದ್ದಂಗೆ ಬೇರೆ ಥರನೇ ರಿಯಾಲಿಟಿನೇ ತೊಗೊಂಡೋಗಿದ್ವಿ ಅಂತ ಏನಿಲ್ಲ. ಹೇಳಿದ್ನಲ್ಲ ಸರ್, ಅಗೇನ್ ಪ್ಯೂರ್ಲಿ ಲವ್ ಸ್ಟೋರಿ ಸರ್. ಆ ಲವ್ವಲ್ಲಿ ಬರೋವಂಥ ಜಂಜಾಟಗಳು ಅವು ಸರ್. ಕ್ರೈಮ್ ಥರ ಕಾಣಿಸ್ಬೋದೇನೋ, ಬಟ್ ಕ್ರಿಮಿನಲ್ ಇದಲ್ಲ ಅದು. ಸಬ್ಜೆಕ್ಟ್ ಬೇರೆ ಥರನೇ ಇದೆ ಜಾನರ್ ನಿಮಗೆ ಸರ್. ಆಯ್ತು ಸರ್, ಆಲ್ಮೋಸ್ಟ್ 1.5-2 years ಆಯ್ತು ಸರ್. ಸರ್, ಉದಯ ಮೀಡಿಯಾ ಪಾರ್ಟ್ನರ್ಸ್ ಇದ್ದಾರೆ. OTT NXT ಹೇಳ್ಬೇಕಾ? ಅಲ್ಲ, ಬೇಡ ಅನ್ಸುತ್ತಲ್ಲ ಇಲ್ಲಿ, ಪರ್ಸ್ನಲ್ ಆಗಿ ಹೇಳೋಣ. ಸರ್ ನಂದು ಜರ್ನಿ 20-22 yearsಯಿಂದ ಜರ್ನಿ ಇದೆ ಸರ್. ಹಿಂದೆ ನಾನು ಸ್ಟಾರ್ಟ್ ಮಾಡಿದ್ದು ಬಿ ರಾಮಮೂರ್ತಿ ಸರ್ ಆ ಟೈಮಲ್ಲಿ ಸ್ಟಾರ್ಟ್ ಮಾಡಿದ್ದೆ. ಎಸ್ ವಿ ಪ್ರಸಾದ್ ಸರ್ ಕಡೆಯಿಂದ ಮಾಡಿದ್ದೀನಿ ಸರ್. ಮಹೇಶ್ ರಾವ್ ಸರ್, ಕ್ರಿಶ್ ಜೋಶಿ ಅವರು ಇರ್ಬೋದು, ಎಸ್ ವಿ ಬಾಬು ಸರ್ ಇರ್ಬೋದು, ಇಲ್ಲಿವರೆಗೂ ಸಡನ್ನಾಗಿ ಕೇಳಿದ್ರೆ ಶ್ರೀಧರ್ ಸರ್ ಇರ್ಬೋದು. ನೋಡೋಣ ಸರ್, ಅದೇ ಹೇಳೋದಲ್ಲ, ಸ್ಕ್ರಿಪ್ಟ್ ಮೇಲೆ ಇರೋ ನಂಬಿಕೆ, ಒಂದು ಗಟ್ ಫೀಲಿಂಗ್ ನಾನು ಇಲ್ಲಿವರೆಗೂ ಕರ್ಕೊಂಬಂದಿದೆ ಸರ್. ಎಕ್ಸಾಕ್ಟ್ಲಿ ಸರ್. ಕೌಂತೆಯ ಅಂದರೆ ಕುಂತಿ ಪುತ್ರ. ಹಾಗೇನು ಕುಂತಿ ಹತ್ರ ಇದ್ದರೆ ಕೌಂತೆಯ ಅವನು, ಅದೇ ಅವನು ರಾಧೆ ಹತ್ರ ಇದ್ದರೆ ರಾಧೆಯ ಸರ್ ಅವನು. ಸೊ ನಮ್ಮ ಸಿನಿಮಾದಲ್ಲಿ ನಮ್ಮ ಹೀರೋ ಕುಂತಿ ಬಿಟ್ಟು ರಾಧೆ ಹತ್ರ ಬಂದಿರ್ತಾನೆ. ದಟ್ಸ್ ವೈ ಈಸ್ ಎ ರಾಧೆಯ. ಯಾ ಸರ್, ಥ್ಯಾಂಕ್ ಯು ಸರ್. ಬ್ಯಾಂಗ್ಳೂರೇ ಸರ್ ಎಲ್ಲ ಆಲ್ಮೋಸ್ಟ್ ನಮ್ದು ಬೆಂಗಳೂರಲ್ಲೇ ಮುಗಿಸಿದ್ದೀನಿ ಸರ್. ಯಾಕೆಂದರೆ ಬೆಂಗಳೂರು ಈ ಒಂದು ಸರ್ಕಮ್ಸ್ಟೆನ್ಸಸ್ಸಲ್ಲೇ ನಡೆಯುವಂಥ ಕತೆ. ಸೊ ಹಂಗಾಗಿ ನಾವೆಲ್ಲ ಆಲ್ಮೋಸ್ಟ್ ಬೆಂಗಳೂರಲ್ಲೇ ಮುಗಿಸಿದ್ವಿ ಸರ್. ಯಾ ಸರ್.
ಸಾಂಗ್ಸು ಸರ್ ತುಂಬ ಚೆನ್ನಾಗಿ ಬಂದಿದೆ. ಅದಕ್ಕೊಂದು ವೇದಿಕೆ ಇಡೋಣ ಸರ್ ನೆಕ್ಸ್ಟು. ಇವತ್ತು ಇದು ಮುಗಿಸ್ಕೊಳ್ಳೋಣ ಟೀಸರ್ ಸರ್. ಸರ್ 3 ಸಾಂಗ್ ಇದೆ ಸರ್. ಜೂಡಾ ಸ್ಯಾಂಡಿ ಇಲ್ಲ ಸರ್. ಸಾರಿ ಫಾರ್ ದ ಮಿಸ್ಟೇಕ್. ಅದು ಸ್ಯಾಂಡಿ ಅಂದರೆ ವಿಯಾನ್ ಸ್ಯಾಂಡಿ ಅಂತ. ವಿಯಾನ್ ಅವರು ಫ್ರಮ್ ಹೈದ್ರಾಬಾದ್ ಸರ್. ಅವರು ಸ್ಯಾಂಡಿ ಅಂದರೆ ಎಲ್ಲ ಕನ್ಫ್ಯೂಸ್ ಆಗ್ತದೆ. ಜೂಡಾ ಸ್ಯಾಂಡಿ ಅನ್ನೋದು. ಸಾರಿ, ಜೂಡಾ ಸ್ಯಾಂಡಿಗೆ ನನ್ನ ಕಡೆಯಿಂದ ಒಂದು ಸಾರಿ. ನೀವೇ ನಿರ್ದೇಶಕರು ನಿರ್ಮಾಪಕರು. ಹಲೋ ನಿರ್ದೇಶಕರು ನಿರ್ಮಾಪಕರು 2 ಜವಾಬ್ದಾರಿನೂ ನಿಮ್ಮದೇ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿ ವಿಚಾರಗಳನ್ನ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ. ಹಾಗಾಗಿ ರಿಲೀಸ್ ಡೇಟು ಅನೌನ್ಸ್ ಆಗಿದೆ, ಅದ್ರ ಬಗ್ಗೆ ಹೇಳೋದಾದ್ರೆ. ರಿಲೀಸ್ ಡೇಟ್ ಅನೌನ್ಸ್ ಆಗಿದೆ. ಅಫ್ಕೋರ್ಸ್ ಇದು ಕಾಂತರಾಜ್ ಸರ್ ಸಪೋರ್ಟ್ ತುಂಬ ಇದೆ. ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟು ಬೇಗ ರಿಲೀಸಿಗೆ ಬರ್ತೀನಿ ಅಂತ ನಾನು. ಬಟ್ ಹೇಳಿದ್ನಲ್ಲ, ಜವಾಬ್ದಾರಿ ಕರ್ಕೊಂಬಂದು ನಿಲ್ಲಿಸಿದೆ ಇಲ್ಲಿಗೆ. ಮಾಡಲೇಬೇಕು. ಕನ್ಫರ್ಮ್ ನವೆಂಬರ್ 21 ಬರ್ತೀವಿ. 21 ನವೆಂಬರ್. ಸೂಪರ್. ಅಲ್ಲ ಸರ್, ಓಕೆನಾ ಸರ್? ಸದ್ಯಕ್ಕೆ ಕನ್ನಡ ಸರ್. ಆ್ಯಕ್ಚುಲಿ ಸ್ಕ್ರಿಪ್ಟು ಹೇಳಿದ್ರು ಎಲ್ಲರೂ ತಮಿಳು ಮಲಯಾಳಂ ಥರ ಇದೆ, ತೆಲುಗು ಥರ ಇದೆ, ಅಲ್ಲೇ ಹೋಗಿ ಮಾಡ್ಬೋದಾ? ನಮ್ಮ ಕನ್ನಡದಲ್ಲಿ ಈ ಥರ ಬರಲಿ ಬಿಡಿ, ನೋಡಲಿ ಜನ, ಆಮೇಲೆ ಅವ್ರು ತಗೊಳ್ಳಿ. ಸದ್ಯಕ್ಕಂತೂ ಯಾವುದೂ ಇಲ್ಲ ಸರ್, ಕನ್ನಡ ಒಂದೇ. ಓಕೆ, ಮೊದಲನೇದಾಗಿ ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ, ಸ್ವಲ್ಪ ಲೇಟ್ ಆಯಿತು. ಆ್ಯಂಡ್ ಎಲ್ರಿಗೂ ನಮಸ್ಕಾರ. ರಾಧೆಯ ಸಿನಿಮಾ, ಐ ಥಿಂಕ್ ದಿಸ್ ಹೋಲ್ ಥಿಂಗ್ ವಾಸ್ ನ್ಯೂ ಎಕ್ಸ್ಪೀರಿಯನ್ಸ್ ನನಗೆ. ಫಸ್ಟ್ ಟೈಮ್ ಅಜಯ್ ಸರ್ ಜೊತೆ ಸ್ಕ್ರೀನ್ ಶೇರ್ ಮಾಡೋದಾಗಿರಲಿ, ವೇದ್ಗುರು ಸರ್ ಅವ್ರ ಡೈರೆಕ್ಷನಲ್ಲಿ ವರ್ಕ್ ಮಾಡೋದಾಗಿರಲಿ, ಐ ಥಿಂಕ್ ಎವ್ರಿಥಿಂಗ್ ವಾಸ್ ಅ ನ್ಯೂ ಎಕ್ಸ್ಪೀರಿಯನ್ಸ್. ಆ್ಯಂಡ್ ಅಮೃತ ಅಂತ ಒಂದು ಕ್ಯಾರೆಕ್ಟರ್ ಪ್ಲೇ ಮಾಡ್ತಾ ಇದ್ದೀನಿ, ನ್ಯೂಸ್ ರಿಪೋರ್ಟರ್. ಫಸ್ಟ್ ಟೈಮ್ ಒಂದು ನ್ಯೂಸ್ ರಿಪೋರ್ಟರ್ ಕ್ಯಾರೆಕ್ಟರ್, ಗರ್ಲ್ ವಿತ್ ಲಾಟ್ ಆಫ್ ಪ್ಯಾಷನ್. ಒಂದು ಲೋಕಲ್ ಚಾನಲಲ್ಲಿ ಕೆಲಸ ಮಾಡ್ತಿರ್ತಾಳೆ, ಒಂದು ದೊಡ್ಡ ಚಾನಲಲ್ಲಿ ಕೆಲಸ ಸಿಗಬೇಕು ಅನ್ನೋ ಒಂದು ಡಿಸೈರ್, ಒಂದು ಪ್ಯಾಷನ್ ಇರುತ್ತೆ ಆ ಹುಡುಗಿಗೆ. ಆ್ಯಂಡ್ ಆ ಜರ್ನಿಯಲ್ಲಿ ಶಿ ಮೀಟ್ಸ್ ರಾಧೇಯ. ಸೊ ಅಲ್ಲಿಂದ ನಂದೊಂದು ಟ್ರ್ಯಾಕ್ ಸ್ಟಾರ್ಟ್ ಆಗುತ್ತೆ. ಅದು ನಂದೇನಿದ್ರೆ ಅದು ಲವ್ ಟ್ರ್ಯಾಕ್ ಅಷ್ಟೇ. ಆ್ಯಂಡ್ ಐ ಥಿಂಕ್ ತುಂಬ ಸಪೋರ್ಟ್ ಮಾಡಿದ್ದಾರೆ ನನಗೆ ಅಜಯ್ ಸರ್. ಆಲ್ಸೋ ಇಸ್ ಬೀನ್ ಅ ವಂಡರ್ಫುಲ್ ಸಪೋರ್ಟ್ ಆ್ಯಂಡ್ ಅ ವಂಡರ್ಫುಲ್ ಕೋ ಸ್ಟಾರ್. ನನಗೆ ಆ್ಯಕ್ಚುಲಿ ಸ್ಟಾರ್ಟಿಂಗಲ್ಲಿ ಈ ಸಿನಿಮಾ ಸೈನ್ ಮಾಡೋದು ಮುಂಚೆ ಅಜಯ್ ಸರ್ ನಾನು ನಿಮಗೂ ಹೇಳಿರಲಿಲ್ಲ ಇದು. ಅ ಲಾಟ್ ಆಫ್ ಪೀಪಲ್ ಐ ಟೋಲ್ಡ್ ಮಿ, ಓ ಇಟ್ಸ್ ಡಿಫಿಕಲ್ಟ್, ಈಸ್ ಅ ಲಿಟಲ್ ಸ್ಟ್ರಿಕ್ಟ್ ಅಂತೆಲ್ಲ ಹೇಳಿದರು ಸರ್ ನನಗೆ. ಬಟ್ ಅವ್ರ ಜೊತೆ ವರ್ಕ್ ಮಾಡಿದ ಮೇಲೆ ಗೊತ್ತಾಯಿತು, ಈಸ್ ಅ ವಂಡರ್ಫುಲ್ ಪರ್ಸನ್. ನಾವು ಆ್ಯಕ್ಚುಲಿ ಶೂಟಿಂಗ್ ಆದಮೇಲೆ ಸೈಡಲ್ಲಿ ಕೂತ್ಕೊಂಡು ಏನಾದರೂ ಮಾತಾಡ್ಕೊಂಡಿರ್ತಿದ್ವಿ ಅಬೌಟ್ ಮಾರ್ಕೆಟಿಂಗ್ ಅವ್ರ ಸಿನಿಮಾ, ಅದೇ ಮಾತಾಡ್ಕೊಂಡಿರ್ತಿದ್ವಿ. ಸೊ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಸಪೋರ್ಟ್. ಆ್ಯಂಡ್ ವೇದ್ಗುರು ಸರ್ ಬಗ್ಗೆ ಮಾತಾಡಲೇಬೇಕು. ಸೀರಿಯಸ್ಲಿ ಇಟ್ ಇಸ್ ನಾಟ್ ಅ ಜೋಕ್. ಒಂದು ಡೈರೆಕ್ಷನ್ ಆ್ಯಂಡ್ ಪ್ರೊಡಕ್ಷನ್ ಎರಡೂ ಹ್ಯಾಂಡಲ್ ಮಾಡೋ, ಐ ಥಿಂಕ್ ಅವರು ಮೇನ್ ಎಲ್ಲಿ ಅವ್ರ ವೈಫ್ ಎಲ್ಲಿದ್ದಾರೆ, ಶಿ ಆಲ್ಸೋ ಯೂಸ್ ಟು ಬಿ ಆನ್ ಸೆಟ್. ಪಾಪ ಅವರು ಅಲ್ಲೇ ಇದ್ದು ಎಲ್ಲ ನೋಡ್ಕೋತಿದ್ರು. ಇಟ್ ಈಸ್ ಡೆಫಿನೆಟ್ಲಿ ನಾಟ್ ಈಸಿ. ತುಂಬ ಅಪ್ಸ್ ಆ್ಯಂಡ್ ಡೌನ್ಸ್ನ ನೋಡಿದ್ದಾರೆ ಅವರು ಈ ಥ್ರೂ ಔಟ್ ಈ ಶೂಟಿಂಗಲ್ಲಿ. ಬಟ್ ಈ ಸ್ಟಿಲ್ ಮೇಡ್ ಇಟ್ ಅ ಪಾಯಿಂಟ್ ಟು ಕಮ್ ಟಿಲ್ ಹಿಯರ್. ಸೊ ಇದು ಒಂದು ಕಿಕ್ ಸ್ಟಾರ್ಟ್ ಆಫ್ ಆರ್ ಪ್ರಮೋಷನ್ಸ್ ಅಂತಲೇ ಹೇಳ್ಬೋದು. ಇಲ್ಲಿಂದ ನಮ್ಮ ಸಾಂಗ್ಸ್ ರಿಲೀಸ್ ಆಗ್ತಿದೆ, ಟ್ರೇಲರ್ ಇದೆ, ದರ್ಸ್ ಅ ಲಾಟ್ ಟು ಹ್ಯಾಪನ್. ಸೊ ನಿಮ್ಮ ಸಪೋರ್ಟ್, ನಿಮ್ಮ ಆಶೀರ್ವಾದ ನಮ್ಮ ಇಡೀ ತಂಡದ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಸ್ಟಿಂಗ್ ಆಪರೇಷನ್ ಏನಾದ್ರು ಮಾಡ್ತೀರಾ ರಿಪೋರ್ಟರ್ ಆಗಿ ಅಂತ? ಹಾಂ ಸರ್, ಸ್ವಲ್ಪ ಹೌದು. ದರ್ ಇಸ್ ಆ ಥರ ಎಲ್ಲ ಏನಿಲ್ಲ, ಜಸ್ಟ್ ಅ ನಾರ್ಮಲ್ ರಿಪೋರ್ಟರ್. ಈ ಸಿನಿಮಾ ರಿಪೋರ್ಟರ್ ಅಲ್ಲ ನಾನು, ಈ ಕ್ರೈಮ್ ರಿಪೋರ್ಟರ್ ಆಗಿರ್ತೀನಿ ಅಷ್ಟೇ. ಸರ್ ಅದು ಸಿಗುತ್ತೆ ಸರ್ ಮಧ್ಯದಲ್ಲಿ. ಲವ್ ಆದಮೇಲೆ ಯು ಸ್ಟಿಲ್ ಮೇಕ್ ಸಮ್ ಟೈಮ್ ಅಂತಾರೆ ಗೊತ್ತಾ, ಅಷ್ಟೇ. ಥ್ಯಾಂಕ್ ಯು. ಏನು ಸರ್? ಕಮ್ ಟು ಅಸ್. ಟ್ರೂ ಸರ್, ಹೌದು. ವೇದಗುರು ಬಂದು ರಿಕ್ವೆಸ್ಟ್ ಮಾಡ್ಕೊಂಡ್ರು, ಸರ್ ಒಂದ್ಸಲ ಒಂದು ಸಿನಿಮಾ ನೋಡಿ ಅಂತ. ಸರಿ, ಮೈಕ್ ಹತ್ರ ನಮ್ದು ಫಾರೆಸ್ಟ್ ಸಿನಿಮಾ ರಿಲೀಸ್ ಇತ್ತು. ಬೇಡ ಇರಪ್ಪ ವೇದಗುರು, ಒಂದು ಜನವರಿ ಆಗಲಿ, ಒಂದು ಫೆಬ್ರವರಿ ಹಂಗೆ ಕಾಲ್ ಮಾಡು ಫಸ್ಟ್ ವೀಕಲ್ಲಿ ಅಂತಂದೆ. ಸರಿ, ಫಾರೆಸ್ಟ್ ಮೂವಿಯಲ್ಲಿ ಅಷ್ಟೊಂದು ಏನು ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ. ಇವ್ರು ಫೆಬ್ರವರಿಯಲ್ಲಿ ಪಾಪ ಕಾಲ್ ಮಾಡಿದ್ರು. ಬೇಡ ಇರು ವೇದಗುರು, ಯಾಕೋ ಮನಸ್ಸು ಹೋಗ್ಬಿಟ್ಟಿದೆ ಸಿನಿಮಾ ಇಂಡಸ್ಟ್ರಿ ಮೇಲೆ ಅಂತ ಹೇಳಿದೆ. ಸರಿ, ಆಮೇಲೆ ಒಂದು ಬಿಡ್ಲೇ ಇಲ್ಲ ಈ ಮನುಷ್ಯ. ಆಮೇಲೆ ಸರಿ, ಯಾಕೆ ನಾವು ಡಿಸ್ಟ್ರಿಬ್ಯೂಷನ್ ಮಾಡಬಾರ್ದು, ಪ್ರೊಡಕ್ಷನ್ ಸ್ವಲ್ಪ ಸ್ಲೋ ಮಾಡೋಣ ಅಂತಂದ್ಬಿಟ್ಟು, ಇದೇ ನಮ್ಮ ಅಜಯ್ ಸಾರ್ದು ಯುದ್ಧಕಾಂಡ ಆಗಬೇಕಾಗಿತ್ತು ಫಸ್ಟು. ಅನ್ಎಕ್ಸ್ಪೆಕ್ಟೆಡ್ಲಿ ಬ್ಯಾಡ್ ಲಕ್ ಏನೋ ಅದು ನಮ್ಮವರು ಸ್ವಲ್ಪ ಏನೋ ಸೂತ್ಕ ಆಗೋಯ್ತು. ಆ ಸೂತ್ಕ ಆದಾಗ ಸರಿ, ಅದು ನಮ್ಮ ಇವರು ಬಿ ಕೆ ಗಂಗಾಧರ್ ಸಾರ್ಗೆ ಹೋಗ್ಬಿಡ್ತು. ಸರಿ, ಆಮೇಲೆ ಮತ್ತೆ ಇವ್ರು ಬಂದರು, ಇನ್ನೊಬ್ರು ಫೋನ್ ಮಾಡಿದ್ರು, ನಮ್ಮ ಇವರು ಯೋಗಾನಂದ್ ಸರ್ ಅಂತ, ಒಂದು ಸಲ ಸಿನಿಮಾ ನೋಡಿ ಅಂತಂದರು. ಸರಿ, ಆಮೇಲೆ ಆಯಿತು ಅಂತಂದ್ಬಿಟ್ಟು ಒಂದು ಶೋ ಫಿಕ್ಸ್ ಮಾಡಿದ್ರು ಇವರು. ಶೋ ಫಿಕ್ಸ್ ಮಾಡಿದಾಗ ನಾನು ಅಜಯ್ ಸಾರ್ದು ಎಕ್ಸ್ಕ್ಯೂಸ್ ಮೀ ಇಂದ ನೋಡಿದ್ದೀನಿ.
ಆಗಲಿ ಬಿಡ್ಲಿ ಒಂಥರ ಫ್ಯಾನ್ ಅವರು, ಶ್ಯಾಡೋ ಥರ ನಾವು. ಆಮೇಲೆ ಶೋ ಸ್ಟಾರ್ಟ್ ಮಾಡಿದಾಗ ಸಿನಿಮಾ ನೋಡಿದಾಗ ಒಂದು 10 ನಿಮಿಷ ಆದರೂ ಕೂತ್ಕೊಂಡೇ ಇದೆ. ಸರ್ ಬನ್ನಿ ಸರ್ ಹೋಗೋಣ ಕಾಫಿಗೆ ಅಂದ್ರೆ. ಯಾಕಪ್ಪ ಅಂತಂದ್ರೆ ಮುಗ್ದೋಯ್ತು ಸರ್ ಸಿನಿಮಾ ಅಂತಂದರು. ಟು ಬಿ ಫ್ರ್ಯಾಂಕ್ ಒಂಥರ ಡಿಫ್ರೆಂಟಾಗಿ ಒಂಥರ ಮನಸ್ಸು ಅಷ್ಟು ಇಷ್ಟ ಆಗ್ಬಿಡ್ತು ಸಿನಿಮಾ ಮೇಲೆ. ಅವ್ರಿಗೆ ಒಂಥರ ಹೇಳಿದೆ, ನೀನು ಏನು ಮಾಡ್ತೀಯ ಮಾಡ್ಕೊಪ್ಪ, ನಿನ್ನ ಇಷ್ಟ ಸಿನಿಮಾ ಇದು, ನನಗೆ ಸ್ಯಾಟಿಸ್ಫೈ ಆಗಿದೆ, ಇನ್ನೆಲ್ಲ ದೇವ್ರಿಚ್ಛೆ ಅಂತಂದ್ಬಿಟ್ಟು ಅಷ್ಟು ಬ್ಯೂಟಿಫುಲ್ಲಾಗಿ. ಆಮೇಲೆ ಇನ್ನೊಂದು ಅಂತಂದರೆ ನಾನು ಯಾವ ಮೂವಿಯಲ್ಲೂ ನೋಡಿಲ್ಲ ಅಜಯ್ ಸರ್ ಆ್ಯಕ್ಟಿಂಗು. ಆ ಲುಕ್ಕು, ಆ ಒಂದು ಫೀಲು, ಮೈ ಗೂಸ್ ಬಂಪ್ಸ್ ಬಂದ್ಬಿಡೋದು. ಅಲ್ಲಲ್ಲ, ಒಂಥರ ನಾನು ನೋಡೇ ಇಲ್ಲ ಬಿಡಿ ಅವ್ರನ್ನ. ಆ ಆ್ಯಕ್ಟಿಂಗು ಯಾವ ಮೂವಿಯಲ್ಲೂ ನೋಡಿಲ್ಲ. ಅವ್ರದ್ದೆಲ್ಲ ನೋಡಿದ್ದೀನಿ, ತಾಯಿಗೆ ತಕ್ಕ ಲಾಸ್ಟ್ ಯುದ್ಧಕಾಂಡ ಆಗ್ಬೋದು ಎಲ್ಲವರೆಗೂ ಎಲ್ಲ ಮೂವಿ ನೋಡಿದ್ದೀನಿ ಅವ್ರದ್ದು. ಇವರು ಹೆಂಗೆ ಅಂತಂದರೆ ಆತ ಏನೂ ಮಾತಾಡಲಿಲ್ಲ. ಅವ್ರ ಹಿಂದೆ ಇದ್ದ ಒಬ್ಬ ಹುಡುಗ, ಸರ್ ನಾವು ಎಷ್ಟು ಕಷ್ಟ ಬಿದ್ದು ತೆಗ್ಸಿದ್ದೀರಿ ಗೊತ್ತಾ ಸಾರ್ ಹತ್ರ ಆ್ಯಕ್ಟಿಂಗ್, ಎಲ್ಲರೂ ಹಿಂಗೆ ತೆಗ್ಸ್ರಪ್ಪ ಅಂತಂದೆ. ಅಲ್ಲಲ್ಲ, ಅವ್ರು ನಾನು ಹೇಳೋದು, ಡೈರೆಕ್ಟ್ರ್ ಮಾತಾಡಲಿಲ್ಲ, ಯಾರೋ ಹಿಂದೆ ಇರೋರು ಅಂತಂದ, ಹಂಗೆ ತೆಗ್ಸಿದ್ದೀರಿ ಸರ್ ಕಷ್ಟ ಬಿದ್ದಿ ಅಂತಂದ. ಇದ್ರೆ ತಾನೇ ತೆಗ್ಸೋಕ್ಕಾಗೋದು, ಇಲ್ಲಾಂದ್ರೆ ಎಲ್ಲಿಂದ ತೆಗ್ಸ್ತಾರೆ ಸರ್. ನಿಜವಾಗ್ಲೂ ಎಕ್ಸ್ಟ್ರಾರ್ಡಿನರಿ, ಒಂಥರ ಗೂಸ್ ಬಂಪ್ಸ್ ಬಂದ್ಬಿಡ್ತು ಮೂವಿ ಅದು. ಇನ್ನೆಲ್ಲ ನಮ್ದೇನಿಲ್ಲ, ದಯವೇಚ್ಛೆ ಜನ ನೋಡಿ ಒಪ್ಕೊಬೇಕಿನ್ನು. ಆಗಲಿ, ಅವ್ರಿನ್ನ ಏನೇನು ಮಾಡ್ತಾರ ಮಾಡಲಿ, ಸಪೋರ್ಟ್ ಮಾಡ್ತೀವಿ. ಓಕೆ, ಅಂದ್ರೆ ಸಿನಿಮಾ ನೋಡಿ ಅಷ್ಟು ಮೆಚ್ಕೊಂಡು ಈ ಸಿನಿಮಾಗೆ ಜೊತೆಯಾಗಿ ನಿಂತಿರೋದು ನೀವು ಅನ್ನೋದು ಗೊತ್ತಾಗ್ತಾ ಇದೆ. ಸೋನಲ್ ಪಾತ್ರದ ಬಗ್ಗೆ ಮೇಡಮ್ದು ರಾಬರ್ಟ್ ಸಿನಿಮಾನಲ್ಲಿ ನೋಡಿದ್ದಷ್ಟೇ ಅವ್ರನ್ನ, ಬೇರೆ ಇನ್ಯಾವುದು ನೋಡಿಲ್ಲ ನಾನು. ಬಟ್ ಇದ್ರಲ್ಲಿ ಮಾತ್ರ ಕಣ್ಣಲ್ಲಿ ನೀರು ಬರ್ಸ್ತಾರೆ. ಅದು ಅವ್ರದ್ದೇ ಟರ್ನಿಂಗ್ ಪಾಯಿಂಟ್. ಅದು ಕ್ಲೈಮ್ಯಾಕ್ಸ್ ಅಲ್ಲಿ ಸರ್ ಡೈರೆಕ್ಟರ್ ಎದುರುಕತ್ತಾ ಇದಾರೆ ಸರ್, ಎಲ್ಲ ಕಥೆ ಹೇಳಲ್ಲ ಸುಮ್ಮನೆರಪ್ಪ. ನಾನು ಒಂಥರ ಟರ್ನಿಂಗ್ ಪಾಯಿಂಟ್ ಮೇಡಮ್ದು. ಆ ಹೀರೋ ಕ್ಯಾರೆಕ್ಟರ್ಗೂ ಅಷ್ಟೇ, ಡೈರೆಕ್ಟರ್ಗೂ ಅಷ್ಟೇ. ಕಣ್ಣಲ್ಲಿ ನೀರು ಬರ್ತದೆ ಆ ಸೀನ್ ಮಾತ್ರ. ಸೀರಿಯಸ್ ಮಾಡಿದ್ದಾರೆ, ಬಟ್ ನಾನು ನೋಡಲಿಲ್ಲ. ನಿಜ ಹೇಳಿದ್ರೆ ಒಳ್ಳೇದಲ್ಲ. ಬನ್ನಿ ಬನ್ನಿ.